ಬಿಟ್ರೆ ಭಯ ಗಿಯ ನಮ್ಮ ಹಿಸ್ಟ್ರಿಲೇ ಇಲ್ಲ. ಭಯ ಅನ್ನೋ ಪದ ಏನು ಅಂತಾನೆ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತಿಲ್ಲ. ಅದಕ್ಕೆ ನೀವು ಇಷ್ಟೆಲ್ಲ ನಂಗೆ ಭಯ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಬಟ್ ಎದುರುಗಡೆ ಬರೋರನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು, ಏನು ತೊಂದರೆ ಆಗುತ್ತೆ. ಆಮೇಲೆ ಸೆಟ್ಟಲ್ಲಿ ನಾವಷ್ಟೇ ಇರಲ್ಲ, ಈ ಮಳೆ ಗಾಳಿ ಇದೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟ್ ಯಾವಾಗಲೂ ಒಂದ್ಸರಿ ಫುಲ್ಲು ಮಳೆ ಕೊಚ್ಚೋಯ್ತು. ಅಂದರೆ ಇವರೆಲ್ಲ ಸೆಟ್ ಹಾಕಿದ ಫೋಟೋನು ಕಳಿಸೋರು ನನಗೆ, ಫೋಟೋ ಹಿಂಗೆ ಹಾಕಿದ್ದೀವಮ್ಮ ಹಿಂಗೆ ಆದರೆ ಅದೇನಾಗಿದೆ, ಒಂದು 6:30 ಗಂಟೆವರೆಗೂ ಚೆನ್ನಾಗೇ ಇದೆ. ಇವರು ಒಂಥರ ಲೈಟೆಲ್ಲ ಅರೇಂಜ್ ಮಾಡ್ಕೊಂಡು ಏನೋ ಅವ್ರದ್ದೊಂದು ಪ್ಲ್ಯಾನ್ ಮಾಡ್ಕೊಂಡವ್ರೆ. ಫುಲ್ಲು ಮಳೆ ಬಂದು ಹಿಂಗೆ ಎತ್ಕೊಬಿಡ್ತಂತೆಲ್ಲ. ಆದರೂ ನನಗೆ ಗೊತ್ತು, ನಾನು ಯಶ್ ಹತ್ರ ತುಂಬ ಇವೆಲ್ಲ ಕೇಳಿ ಮಾಡಿ ಅವನೇನು ನನಗೆ ಗೈಡ್ ಮಾಡಿದ್ದಾನೆ. ಎಷ್ಟು ನನಗೆ ಕೆಲವೆಲ್ಲ ಗೈಡ್ ಮಾಡೋನು, ಕೆಲವೆಲ್ಲ ನನಗೆ ನಾವಿಬ್ಬರು ತುಂಬ ಮಾತಾಡ್ತಾಯಿದ್ವಿ ಇಂಥ ವಿಷಯ ಎಲ್ಲ ಮನೆಗೆ ಬಂದು ಹೇಳೋದು, ಆ ಥರ ಎಲ್ಲ ಮಾಡಿ. ತಿಂಡಿ ತಿನ್ನುವಾಗ ಇಲ್ಲ ಅವ್ನು ಮದುವೆ ಆಗೋಕ್ಕೆ ಮುಂಚೆ ರೂಮ್ಗೆ ಹೋಗ್ತಾ ಇದ್ದೆ. ಯಾವಾಗಲೂ ಅವ್ನು ರಾತ್ರಿ 12 ಗಂಟೆಗೆ ಬಂದರೆ 5 o'clockವರೆಗೂ ಎಬ್ಸಿ ಟೀ ಕೊಟ್ಟು, ಅಮ್ಮ ರಾತ್ರಿ ಬಂದಿದ್ದೀನಿ ಬಿಡಮ್ಮ ಅಂದರೆ ಬಿಡ್ತಿರಲಿಲ್ಲ. ಪಕ್ಕದಲ್ಲಿ ಹೋಗಿ ಮಲ್ಕೊಳ್ಳೋದು, ಗೊತ್ಕೊಳ್ಳೋದು, ಮಗ ಹಿಂಗಾಯ್ತು ಮಗ ಹಂಗಾಯ್ತು ಅಂತ ನಾನೆಲ್ಲ ಹೇಳೋದು. ಜಾಸ್ತಿ ಕಟ ಕೊಡೋದು. ಅವ್ನು ಹೇಳೋನು, ಅಮ್ಮ ನೀನು ಏನೇ ರಾತ್ರಿ ಎಷ್ಟೊತ್ತಿಗೆ ಬಂದರು ನೀನೇನೋ ಒಪ್ಸೇ ಹೋಗೋದು ಅಂತ. ನಾನು ಬಿಡ್ತಾ ಇರಲ್ಲ, ಕೇಳಿಸ್ಕೊ ಹಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ಅಂತ. ಅಂದರೆ ಅವಾಗಿನ್ನೂ ಮನೆಯಲ್ಲಿ ಎಲ್ಲ ಹೇಳೋದು. ಆಮೇಲೆ ಎಲ್ರಿಗೂ ಹೇಳೋನದನ್ನ, ಅಮ್ಮ ರಾತ್ರಿ ಸುರಿ ಸರ್ ರಾತ್ರಿ ಬಂದೆ ನಮ್ಮಮ್ಮ. ಆಮೇಲೆ ಎಚ್ಚರ ಬಿಟ್ರೆ ನಿದ್ದೆ ಬರ್ತಿರಲಿಲ್ಲ ಅವನಿಗೆ. ಅವಾಗ ಹೇಳೋಣಮ್ಮ ನಾನು ಎಬ್ಸ್ಬೇಡಮ್ಮ ಅಂತ ಹೇಳಿ ಮಲಗಿರೋನು. ಆದರೂ ನಾನು ಕೇಳಿಸ್ಕೊ ನೀನು ಆಮೇಲೆ ಹೊಟ್ಟೋಯ್ತೀಯ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದೆ.